ಕುಡಿಯುವ ನೀರಿಗಾಗಿ ಹಾಲಿ ಮತ್ತೆ ಮಾಜಿ ಸಚಿವರ ಮಧ್ಯೆ ಗುದ್ದಾಟ ಆಗಿದೆ, ಅಂದರೆ ವಾರ್ ಆಗಿದೆ, ಒಂಥರ ಮಾತುಕತೆ. ಸೊ ವಾಟರ್ ವಾರ್ ನಡೆದಿರುವಂಥದ್ದು. ಸೊ ಹೊಸಪೇಟೆಯ ಚಿತ್ತವಾಡ್ಗಿಯ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಆಗಿರುವಂಥ ಹೈಡ್ರಾಮಾ ಇದು. ನಗರಸಭೆ ಆಡಳಿತದ ಅಂದರೆ ಇಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ನಗರಸಭೆ ಆಡಳಿತ ದೊಡ್ಡದ ಅಥವಾ ಕಮಿಷನರ್ ದೊಡ್ಡವರ ಅನ್ನುವಂಥ ಆಕ್ರೋಶ. ಮಾಜಿ ಸಚಿವ ಆನಂದ ಸಿಂಗ್, ಶಾಸಕರಾದ HR ಗವಿಯಪ್ಪ ನಡುವೆ ನಡೆದಿರುವಂಥ ಗಲಾಟೆ. ಸೊ ಕುಡಿಯುವ ನೀರಿನ ಟ್ಯಾಂಕರ್ಗಳಿಗೆ ನೀರು ಸರಬರಾಜು ವಿಚಾರದಲ್ಲಿ ಆಗಿರುವಂಥ ಗದ್ದಲ ಇದು. ಸೊ ವಾಟರ್ ವಾರ್ ಒಂಥರ ಇದು. ಸೊ ಕುಡಿಯುವ ನೀರಿನ ವಿಚಾರಕ್ಕೆ ಹಾಲಿ ಮತ್ತು ಮಾಜಿ ಸಚಿವರ ನಡುವೆ ನಡೆದಿರುವಂಥ ಗಲಾಟೆ. ಹೊಸಪೇಟೆಯ ಚಿತ್ತವಾಡ್ಗಿಯ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ನಡೆದಿರುವಂಥ ಹೈಡ್ರಾಮಾ. ಈ ಕುಡಿಯುವ ನೀರಿನ ಟ್ಯಾಂಕರ್ಗಳಿಗೆ ನೀರು ಸರಬರಾಜು ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಸೊ ಮಾಜಿ ಸಚಿವ ಆನಂದ ಸಿಂಗ್ಗೆ ಸಂಬಂಧಿಸಿರುವಂಥ ಟ್ರ್ಯಾಕ್ಟರ್ಗಳಿಗೆ ನೀರು ತುಂಬುವಂಥ ವಿಚಾರದಲ್ಲಿ ಗಲಾಟೆ ಶುರುವಾಗಿದೆ. ಈ ಬಗ್ಗೆ ಹಾಲಿ ಶಾಸಕ HR ಗವಿಯಪ್ಪ ಮತ್ತು ಮಾಜಿ ಸಚಿವರಾಗಿರುವಂಥ ಆನಂದ ಸಿಂಗ್ಗೆ ಕರೆ ಮಾಡಿ ಈ ಥರದ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಹೊಸಪೇಟೆ ನಗರಸಭೆ ಕಮಿಷನರ್ ಚಂದ್ರಪ್ಪ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ. ನಗರಸಭೆ ಸದಸ್ಯರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕ್ತಾರೆ ಆ ಸಂದರ್ಭದಲ್ಲಿ. ಸೊ ಆನಂದ್ ಸಿಂಗ್ ಬೆಂಬಲಿಗರು ಸೊ ನೀರಿನ ಟ್ಯಾಂಕರ್ಗೆ ನೀರು ತುಂಬಿಸಲು ಕೂಡ ಇಲ್ಲಿ ರಾಜಕೀಯ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ, ಆಕ್ರೋಶ ಈಗ ಕೇಳಿ ಬರ್ತಾ ಇದೆ ಅಲ್ಲಿ. ಕುಡಿಯುವ ನೀರಿಗಾಗಿ ಈ ರೀತಿಯ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ, ಅಂದರೆ ಮಾತುಕತೆ ಆಗಿದೆ ಇಬ್ಬರು. ಹೇಳ್ರಿ, ನಾನು ಮಾಡ್ತೀನಿ. ನೀರಿನ ಸಮಸ್ಯೆ ಇಡೀ ತಾಲೂಕಿನಲ್ಲಿ ವಾರ್ಡ್ಗಳಲ್ಲಿ ನೀವು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ನಾವು ವಾರ್ಡ್ ಯಾವ ಮೆಂಬರ್ ನಾವು ನೀವು ಇಬ್ಬರೇ ಹೋಗೋಣ, ಸಮಸ್ಯೆ ನಾನು ತೋರಿಸ್ತೀನಿ. ಹಾಗಾಗಿ ಇಲ್ಲಿ ಕಾನೂನು ಅವೆಲ್ಲ ವಿಚಾರಗಳು ಮಾತಾಡೋದಂದ್ರೆ ಈಗ ಬಂದಿರೋದು ಕೇಳ್ತಾ ಇದ್ದೀರಿ, ಅವ್ರು ಹೇಳ್ತಾ ಇದ್ದಾರೆ ಸಮಸ್ಯೆ ನೋಡಿ, ನೀರಿನ ವಿಚಾರವಾಗಿ ಇಬ್ಬರು ಹಾಲಿ ಮತ್ತು ಮಾಜಿ ಸಚಿವರು ಈ ನೀರಿನ ವಿಚಾರವಾಗಿ ಮಾತನಾಡಿರುವಂಥದ್ದು ಇದು. ಸೊ ಗಲಾಟೆ ಆಗಿದೆ ಇಬ್ಬರ ನಡುವೆ. ಹೊಸಕೋಟೆಯ ಚಿತ್ತವಾಡ್ಗಿಯ ಶುದ್ಧ ಕುಡಿಯುವ ನೀರಿನ ವಿಚಾರವಾಗಿ ನಡೆದಿರುವಂಥ ಗಲಾಟೆ ಇದು. ಸೊ ನಗರಸಭೆ ಆಡಳಿತ ದೊಡ್ಡದ ಅಥವಾ ಕಮಿಷನರ್ ದೊಡ್ಡವರ ಅನ್ನುವಂಥ ಆಕ್ರೋಶ ಅಲ್ಲಿ ನಡೀತಾ ಇರುವಂಥದ್ದು. ಹೊಸಪೇಟೆಯ ಚಿತ್ತವಾಡ್ಗಿಯ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಆಗಿರುವಂಥ ಹೈಡ್ರಾಮಾ ಇದು. ಅಂದರೆ ಒಬ್ಬರು ನಾಯಕ ಇದನ್ನು ಕರೆಸಿರ್ತಾರೆ. ಸೊ ಇಬ್ಬರು ಈ ವಿಚಾರವಾಗಿ ನೀರಿನ ಟ್ಯಾಂಕಿನ ವಿಚಾರವಾಗಿ ಮಾತಿಗೆ ಮಾತು ಬೆಳೆಯುತ್ತೆ. ಮಾಜಿ ಸಚಿವ ಆನಂದ ಸಿಂಗ್ಗೆ ಸಂಬಂಧಿಸಿರುವಂಥ ಟ್ಯಾಂಕರ್ಗಳಿಗೆ ನೀರು ತುಂಬಿಸುವಂಥ ವಿಚಾರದಲ್ಲಿ, ಅಂದರೆ ಈ ಬಗ್ಗೆ ಹಾಲಿ ಶಾಸಕ ಗವಿಯಪ್ಪ ಅವರು ಮಾಜಿ ಸಚಿವ ಆನಂದ್ ಸಿಂಗ್ಗೆ ಕರೆ ಮಾಡಿ ಈ ಥರದ ವಿಚಾರದಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ ಏನೋ ಮನವಿ ಮಾಡ್ತಾರಂತೆ. ಸೊ ಹೊಸಪೇಟೆ ನಗರಸಭೆಯ ಕಮಿಷನರ್ ಚಂದ್ರಪ್ಪ ವಿರುದ್ಧ ಅಲ್ಲಿ ಏನು ಮಾಡ್ತಾರೆ ಅಂದರೆ ಘೋಷಣೆ ಕೊಡ್ತಾರೆ. ಆವಾಗ ಈ ರೀತಿಯಾಗಿ ಅವರ ಬೆಂಬಲಿಗರು ಮಾತಿಗೆ ಮಾತು ಬೆಳೆಯುತ್ತೆ. ಈ ರೀತಿಯ ಗದ್ದಲ ಆಗಿದೆ ಅಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.